ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಆರೋಪದ ಮೇಲೆ ಬಾಲರೋಜಾದ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಈಗಾಗಲೇ ಆ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಆ ಮಲ್ಲಿಕಾರ್ಜುನ ಮುತ್ಯ ಅವರ ಸಹೋದರರು ಕೂಡ ಇದ್ದಾರೆ. ಅವರು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ಸಹೋದರರು ಮತ್ತು ಈ ಒಂದು ಭಾಗದ ನಡೆದಾಡುವ ದೇವರು ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಸ್ವಾಮೀಜಿ ಮೇಲೆ ಈ ರೀತಿ ಒಂದು ಆರೋಪ ಕೇಳಿ ಬಂದಿದೆ ಹೇಳಿ ಸರ್. ನಮಸ್ಕಾರ. ನಮ್ಮ ಸಹೋದರ ನಾವು ಮಲ್ಲಿಕಾರ್ಜುನ ಮುತ್ಯ ಅಂತೇಳಿ ಅವ್ರ ಅಣ್ಣ ಏನು ಈ ಥರ ಎಲ್ಲ ಸುಳ್ಳು ಇದು ವೈರಲ್ ಮಾಡ್ಲಕ್ಕಂತಾರ. ಈಗ ಆಲ್ಮೋಸ್ಟ್ ಆಲ್ ಅವ್ರು ನಮ್ಮ ರಿಲೇಷನ್ ಆಗಬೇಕು, ನಮಗೆ ಭಾಳ ಹತ್ರದ ಸಂಬಂಧಿಕರವರು. ಅವ್ರು ಬರ್ತಡೇಕ್ ಅಂತೇಳಿ ಅವರೆಲ್ಲ ಇಡೀ ಫ್ಯಾಮಿಲಿ ಬಂದಿತ್ತು. ಆ ಫ್ಯಾಮಿಲಿ ಕುಂತು ಮಲ್ಲಿಕಾರ್ಜುನ ಮುತ್ಯ ಅವರು ಬರ್ತ್ಡೇ ಕೇಕ್ ಕಟ್ ಮಾಡಿ ಅವ್ರನ್ನ ನಮ್ಮ ಹತ್ರ ವಿಡಿಯೋ ಅದನ್ನ ಸುಮ್ಮನೆ ಬೇರೆ ಫೇಕ್ ವಿಡಿಯೋ ಚಲೋ ಎಡಿಟ್ ಮಾಡಿ ಬೇರೆ ಥರನೇ ಪ್ರೊಟೆಕ್ಟ್ ಮಾಡಿರೋದು. ನಮ್ಮ ಹತ್ರ ವಿಡಿಯೋನ ಅದೇನೋ ಸಮ್ಮುಖದಲ್ಲಿ ಎಲ್ಲ ಕೇಕ್ ಕಟ್ ಮಾಡಿ ಹುಡುಗಿ ಅಲ್ಲಿ ಮಂಚದ ಮೇಲೆ ನಿಂದ್ರಿಸಿಂದ ಅದು ಆಡ್ಸೋದು ಅದು ಮಾಡೋದು ಮಾಡ್ಯಾನ. ಅದೇನೋ ಬೇರೆ ಥರ ಪ್ರೊಟೆಕ್ಟ್ ಎಡಿಟ್ ಮಾಡಿಗೆಸಿಂದು ಅದು ಬಾಲಕಿದು ಚಿತ್ರೀಕರಣ ಪೂರ ಇಟ್ಟಿಗೆಸಿಂದು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಾರ. ಅದು ದೊಡ್ಡ ಪ್ರಮಾಣದಾಗ ಹೋಗಿ ಅದು ನ್ಯೂಸ್ ನ್ಯೂಸ್ಲಲ್ಲಿ ಈಗ ತಾಲೂಕು ಮಹಿಳಾ ಆಯೋಗದವ್ರು ಬಂದಿಗೆಸಿಂದ ಪಕ್ಕ ಅದು ಮೆಸೇಜ್ ತಿಳ್ಕೊಳ್ಳಾರ್ದೇ ಹೋಗಿ ದೂರು ನೀಡ್ಯಾರ, ಕಂಪ್ಲೇಂಟ್ ಮಾಡಿಗೆಸಿಂದ FR ಮಾಡಿಸ್ಯಾರ. ಅವರು ಇನ್ನೂ ಮಕ್ಕಳ ಆಯೋಗದವ್ರು ತಾಲೂಕದವ್ರು ಅವರು ಒಳ್ಳೆಯ ತನಿಖೆನೇ ಮಾಡಿಲ್ಲ. ಹೋಗಿಸಿಂದು ಅವ್ರ ತಂದೆ ತಾಯಿ ಶೋಕ ಹೇಳಿತವಾಗಿ ಅವರು ಇದು ಕೊಟ್ಟಾರ, ಸ್ಟೇಟ್ಮೆಂಟ್ ಕೊಟ್ಟರು ಅವ್ರಿಗೆ, ಯಾರಿಗೆ ತಾಲೂಕು ಮಕ್ಕಳ ಆಯೋಗದವ್ರಿಗೆ. ಇಲ್ಲ ಈ ಥರ ಎಲ್ಲ ನಮ್ಮದು ಅಪ್ಪಾಜಿ ಆದವರು ಈಸಿಂದ ಒಳ್ಳೆ ಸ್ಟೇಟ್ಮೆಂಟು ಕೊಟ್ಟರು. ಆ ಸ್ಟೇಟ್ಮೆಂಟ್ ಇಟ್ಕೊಂಡು ಬೇರೆ ರಾಂಗ್ ಸ್ಟೇಟ್ಮೆಂಟ್ ಅವರು ಒಯ್ದು ಪ್ರೊಟೆಕ್ಟ್ ಮಾಡಿ ಒಂದು FR ಮಾಡಿಸ್ಯಾರ. ನಾವು ಇದೇನೋ ಯಾರು ಮಾಡ್ಯಾರಿಂದ ನಾವು ಈ ಥರ ನಾವು ಕಾನೂನು ಕ್ರಮ ತಗೋತೀವಿ. ನಾವಂತೂ ಕಾನೂನು ತಲೆಬಾರ್ದು. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಅದ, ಅದ್ರ ಪ್ರಕಾರ ನಾವು ಏನು ನಡಿಬೇಕು ನಡಿತೀವಿ, ನಾವು ತಲೆಬಾರ್ದು ಗೌರವ ಕೊಡ್ತೀವಿ. ನಮಗೂ ಸುಳ್ಳು ಕೊಟ್ಟಿಗೆಸಿಂದು ಬೇರೆ ಸುಳ್ಳು ಸ್ಟೇಟ್ಮೆಂಟ್ ಪರವಾಗಿ ಬೇರೆ ಅಪಪ್ರಚಾರ. ಸರ್, ಈಗ ಈ ಮಠಕ್ಕೆ ಅವರು ಕಾಲಕ್ಕೆ ಯಾವಾಗ ಬಂದಿದ್ರು ಮತ್ತು ಏನು ಸರ್ ಸರ್ 4 ದಿನ ಹಿಂದೆಗಡೆ ಬಂದಿದ್ರು. ಅವರು ಸಣ್ಣವರು ಇರೋದ್ರಲ್ಲಿದೆ ಬರ್ತಾರೆ. ಅವರು ಸಣ್ಣ ಅಂದರೆ ಈಗ ಕಮ್ಸೆ ಕಮ್ 4-5 ವರ್ಷದವ್ರು ಅವ್ರು ಕಂಟಿನ್ಯೂ ಬರ್ತಾ ಇರ್ತಾರೆ. ತಿಂಗಳ ದರ್ಶನ ತೊಗೊಂಡು ಬರ್ತಿರ್ತಾರೆ, ದಾಸು ತಿಂತಾರೆ, ಹೋಗ್ತಾರೆ. ಅವ್ರು ಒಳ್ಳೆ ರೀತಿ ನಮ್ಮ ಮನೆ ಫ್ಯಾಮಿಲಿನೇ, ನಮ್ಮ ರಿಲೇಷನ್ನೇ ಆಗಬೇಕು. ಅವರು ಅಣ್ಣನ ಮಗಳ ಥರ ಪ್ರೋಟೆ ಮಾಡಿಗಿಸಿಂದು ಒಂದು ಮುದ್ದಾಡೋಣ, ಅದೇನು ದೊಡ್ಡ ಮಾತು. ಅದೇನು ಸರ್, ಮಠದ ಹೆಸರು ಕಳಿಸ್ಬೇಕು ಅಥವಾ ಸ್ವಾಮೀಜಿ ವಿರುದ್ಧ ಷಡ್ಯಂತರ ಸರ್? ಅದು ಷಡ್ಯಂತರನೇ. ಈಗ ಯಾವುದೇ ಆಗಲಿ ಒಂದು ತಂದೆ ತಾಯಿ ಮಕ್ಕಳ ಪ್ರೀತಿ ಅನ್ನೋದು ಇರ್ತದೆ. ಎಲ್ಲ ತಂದೆದವ್ರನ್ನ ತೆಕ್ಕಿ ಬಡ್ಕೋದವ್ರು, ಮುದ್ದಾಡೋದು, ಕೂಡೋದು, ಕೈ ಹಾಕೊಂಡು ಅದು ಈ ಥರ ಇಲ್ಲೆಲ್ಲ ಮಾಡ್ಕೊಂತ ಭಾಳ ಮುಂದುವರಿತದೆ ಸರ್. ಇದು ನಾವು ಮಗಳ ಟ್ರೀಟ್ಮೆಂಟ್ ಮಗಳೇ ನಮ್ಗೆ ಅಣ್ಣನ ಮಗಳಂದ್ರೆ ಮಗಳೇ ಆಗಬೇಕು. ಅದು ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ದು ಅಷ್ಟು ದೊಡ್ಡ ಪ್ರೋಟೆ ಮಾಡ್ಯಾರ ಸರ್.